ಮೈಕಲ್ನ ಸಾಯಿಸಿದ್ಯಾರು? ನನಗೆ ಗೊತ್ತಿಲ್ಲ. ಈಗ ನೀನ್ ನಿಜ ಹೇಳ್ದೆ ಹೋದ್ರೆ ನಾನು ಹೊಡೆಯೋಟಿಗೆ ನೀ ಸತ್ತೋಗ್ತೀಯ. ಅಯ್ಯೋ ನೀನು ಮಾಡ್ಬೇಡಿ, ಬಿಟ್ಬಿಡಿ, ದಯವಿಟ್ಟು ಅವನ್ನ ಬಿಟ್ಬಿಡಿ. ಏನು ಮಾಡ್ಬೇಡಿ. ಏನ್ರಿ ನಿಜ ಏನು ಅಂತ ಹೇಳ್ಬಿಡಿ, ಹೇಳ್ಬಿಡ್ರಿ. ಹಲೋ SP ಸೋಮಶೇಖರ್ ಹಿಯರ್. ನಾನು ರುದ್ರ ಮಾತಾಡ್ತಾ ಇದ್ದೀನಿ ಸರ್. ರುದ್ರ, ನಿಮಗೆ ಮೊದಲನೇ ಸಾಕ್ಷಿ ಕೊಡ್ತಾ ಇದ್ದೀನಿ. ಲಾಕಪ್ ನಲ್ಲಿದ್ದ ಮೈಕಲ್ ಸತ್ತಿದ್ದು ನಾನು ಹೊಡೆದ ಏಟ್ನಿಂದ ಅಲ್ಲ, ಅವನ ಕೊಂದಿದ್ದು ನಮ್ಮ 403. ಅವನ್ ಬಾಯಿಂದಾನೆ ಕೇಳಿ. ಸರ್, ನಾನು 403 ಮಾತಾಡ್ತಾ ಇರೋದು. ಮೈಕಲ್ನ ಕೊಂದಿದ್ದು ನಾನೇ ಸರ್. ರಾತ್ರಿ ಮೈಕಲ್ನ ಕೊಲೆ ಮಾಡಿದ್ದು ನೀನಾ? ಸತ್ಯವಾಗ್ಲೂ ನಾನೇ ಸರ್. ಸರ್, ನೀವೀಗಲೇ ಸದಾಶಿವನಗರ 3ನೇ ಬ್ಲಾಕ್ ನಲ್ಲಿರೋ ಟೆಲಿಫೋನ್ ಬೂತ್ ಹತ್ರ ಬಂದು 403 ನಿಮ್ ಕಸ್ಟಡಿಗೆ ತಗೊಳ್ಳಿ. ನಾನು ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಹಲೋ ಹಲೋ, ನಾನು SP ಮಾತಾಡ್ತಿರೋದು. ಸದಾಶಿವನಗರದ 3ನೇ ಬ್ಲಾಕ್ ನಲ್ಲಿರೋ ಟೆಲಿಫೋನ್ ಬೂತ್ ನಲ್ಲಿ ಕಾನ್ಸ್ಟೇಬಲ್ 403 ಇರ್ತಾನೆ. ಅವನ ತಕ್ಷಣ ಅರೆಸ್ಟ್ ಮಾಡಿ. ಏನು ಅಂದ್ರೆ ಕುಮಾರ್ ಕಾನ್ವೆಂಟ್ನಿಂದ ಮನೆಗೆ ಬಂದು ಕಾಯ್ತಿರ್ತಾನೆ. ಬೇಗ ಹೋಗೋಣ ರೀ. ಜಾನಕಿ, ನೀನ್ ಇಂಥ ಸಣ್ಣ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಹೇಗೆ? ನೀನೀಗ ಗರ್ಭಿಣಿ, ಇಂಥ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಇನ್ನೇನು ಊರಿಗೆ ಬಂದ್ಬಿಟ್ವಲ್ಲ. ಜಾನಕಿ, ಒಂದ್ ನಿಮಿಷ ಇರು, ಬಂದೆ. ಏನಾಯ್ತು? ನಮ್ಮ ಸ್ಮಗ್ಲಿಂಗ್ ಕೆಲಸ ಕಡ್ಡ ಬಂದು ನಮ್ಮನ್ನೇ ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳಕ್ ನೋಡ್ತೀಯಾ? ನಮ್ಮನ್ನ ಎದುರು ಹಾಕೊಂಡವ್ರ ಗತಿ ಏನಾಗತ್ತೆ ಅಂತ ಈಗ ಗೊತ್ತಾಯ್ತಾ? ನೀನಾ ಚಂಡಾಲ? ಹಲೋ, ಭುಜಂಗ ಸ್ಪೀಕಿಂಗ್. ಹಲೋ ಭುಜಂಗ, ನಾನು ನಿನ್ನ ಆಪ್ತ ಸ್ನೇಹಿತ ಧರ್ಮರಾಜ್. ನಾನ್ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಏನದು? 20 ವರ್ಷದ ಹಿಂದೆ ನಾವೊಬ್ಬ ಪೊಲೀಸ್ ಆಫೀಸರ್ನ ಕೊಂದಿದ್ವಲ್ಲ, ಜ್ಞಾಪಕ ಇದೆಯಾ? ಅದು ಮುಗಿದು ಹೋದ ಕಥೆ ಧರ್ಮರಾಜ್. ಅದು ಮುಗಿದು ಹೋದ ಕತೆ ಅಲ್ಲ ಭುಜಂಗ, ಈಗ ತಾನೇ ಆರಂಭ ಆಗಿರೋ ಕತೆ. ಏನ್ ಹೇಳ್ತಿದ್ಯಾ ನೀನು? ನಾವು ಕೊಲೆ ಮಾಡಿದ್ದಕ್ಕೆ ಸಾಕ್ಷ್ಯ ಉಳಿದಿದ್ದ ಫೋಟೋ ಈಗ ನನ್ನ ಹತ್ರ ಇದೆ. ಅದು ನಿನಗ್ ಬೇಕಾದ್ರೆ ನೀನೀಗ ನನಗೆ 1 ಕೋಟಿ ರೂಪಾಯಿ ಕೊಡ್ಬೇಕು. ಇಲ್ದಿದ್ರೆ
ಆ ಫೋಟೋ ಪೊಲೀಸ್ ಕೈ ಸೇರುತ್ತೆ. ಆಮೇಲೆ ನೀನು ಕಂಬಿ ಎಣಿಸ್ಬೇಕಾಗತ್ತೆ. ನಾನು ನಿನಗೊಂದು ಮುಖ್ಯವಾದ ವಿಷಯನ ಹೇಳ್ತೀನಿ, ಗಮನ ಇಟ್ಟು ಕೇಳು. ನೀನು ಮಾಡಿದ ಕೊಲೆ ಅಪರಾಧನ ರುದ್ರನ ಮೇಲೆ ಹಾಕಿ ಅವನ್ನ ಕಂಬಿ ಎಣಿಸೋ ಹಾಗೆ ಮಾಡಿದ್ದು ನಿನಗೂ ಜ್ಞಾಪಕ ಇದೆಯೋ? ಭುಜಂಗ, ಯಾಕ ಧರ್ಮರಾಜ್, ಈ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅಂತ ನಿನಗೆ ಆಶ್ಚರ್ಯ ಆಗ್ತಾ ಇದೆಯಾ? ಅವತ್ತು ಸಮುದ್ರ ತೀರದ ಹತ್ರ ರುದ್ರನಿಗೆ ನರಸಿಂಹನ ಮನೆಯಲ್ಲಿರೋ ಲೆದರ್ ಬ್ಯಾಗ್ ತಗೊಂಬ ಅಂತ ಹೇಳ್ತಾ ಇದ್ದದನ್ನ ನಾನು ಕೇಳಿಸ್ಕೊಂಡೆ. ಕಾರಣ ಇಲ್ಲದೆ ನೀನು ಯಾವ ಕೆಲಸನೂ ಮಾಡಲ್ಲ, ಇದರಲ್ಲಿ ಏನೋ ಮಸಲತ್ತಿದೆ ಅಂತ ನನಗೆ ಅನುಮಾನ ಬಂತು. ಅದಕ್ಕೆ ಅವತ್ ರಾತ್ರಿನೇ ರುದ್ರ ಬರೋಕ್ ಮೊದಲೇ ವಿಡಿಯೋ ಕ್ಯಾಮ್ರಾ ಸಮೇತ ನಾನಲ್ಲಿ ಕಾಯ್ತಾ ಇದ್ದೆ. ಆದ್ರೆ ರುದ್ರ ಬರ್ಲಿಲ್ಲ, ನೀನು ಬಂದೆ. ನರಸಿಂಹನ್ನ ತಲೆದಿಂಬಿಂದ ಕೊಂದು ಬಿಟ್ಟೆ. ನೀನು ಹೋದ್ಮೇಲೆ ರುದ್ರ ಗಾಬರಿಯಿಂದ ಓಡ್ ಬಂದು ಸತ್ತ ನರಸಿಂಹನಿಗೆ ಜ್ಞಾನ ತಪ್ಪಿಸೋ ಔಷಧಿ ಕೊಟ್ಟು ಲೆದರ್ ಬ್ಯಾಗ್ನ ಹೊತ್ಕೊಂಡು ಓಡ್ ಹೋಗ್ತಿರೋವಾಗ್ಲೇ ಪೊಲೀಸ್ನವರು ಅವನ್ನ ಹಿಂಬಾಲಿಸಿ ಅರೆಸ್ಟ್ ಮಾಡಿದ್ರು. ಸರಿ ತಾನೇ? ಭುಜಂಗ, ಯಾಕೆ ಸುಮ್ಮನೆ ಕಿರ್ಚ್ಕೋತೀಯ ಧರ್ಮರಾಜ್? ನನ್ನ ಹತ್ರ ಇರೋ ಈ ಕ್ಯಾಸೆಟ್ ನ ಪೊಲೀಸ್ನವರು ಕೊಟ್ರೆ ರುದ್ರನ ಬದಲಾಗಿ ನೀನ್ ಕಂಬಿ ಎಣಿಸ್ಬೇಕಾಗತ್ತೆ. ಅದಕ್ಕೆ ಒಂದ್ ಕೆಲಸ ಮಾಡು. ನಿನ್ನ ರಹಸ್ಯ ಇರೋ ಈ ಕ್ಯಾಸೆಟ್ ನ ನಾನ್ ನಿನಗ್ ಕೊಡ್ತೀನಿ, ನನ್ನ ರಹಸ್ಯ ಇರೋ ಆ ಫೋಟೋನ ನೀನ್ ನನಗ್ ಕೊಟ್ಬಿಡು. ಏನಂತೀಯ? ಸರಿ. ಗಾಡ್, 5 ಗಂಟೆಗೆ ಸರಿಯಾಗಿ ಕರಿಘಟ್ಟ ಹತ್ರ ಬಂದ್ಬಿಡು. ನಾನ್ ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ? ಡೋಂಟ್ ವರಿ ಭುಜಂಗ, ಅವ್ನ್ ತಪ್ಪಿಸ್ಕೊಂಡು ಹೋಗೋಕ್ ಸಾಧ್ಯನೇ ಇಲ್ಲ. ಈ ತರ ಏನಾದ್ರು ನಡೆಯುತ್ತೆ ಅಂತಲೇ ಅವನ್ ತಾಯಿನ ತಂಗಿನ ಮೊದ್ಲೇ ಹಿಡಿದಿಟ್ಟಿದ್ದೀನಿ. ವೆರಿ ಗುಡ್ ಧರ್ಮರಾಜ್, ವೆರಿ ಗುಡ್. ಒಂದ್ ಕೆಲಸ ಮಾಡೋಣ, ಅವನ ತಾಯಿ ತಂಗಿನ ನನ್ನ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇಡೋಣ. ಅವನಲ್ಲಿ ಕರೆಸ್ತೀನಿ. ಅವನ ಬಂದ ಮೇಲೆ ನನ್ನ ಸರ್ಪಕಾವಲಿನಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಅಮ್ಮ, ಕುಮಾರ್ ಹಿಯಾ? ನಾನು ಭುಜಂಗ ಕಣೋ ಮಾತಾಡ್ತಾ ಇರೋದು. ಆ ಕ್ಯಾಸೆಟ್ ಫೋಟೋ ಸಿಕ್ಬಿಡ್ತು ಅಂತ ಸಂತೋಷ ಪಡ್ಬೇಡ ಕಣೋ. ಮರ್ಯಾದೆಯಾಗಿ ಆ ಕ್ಯಾಸೆಟ್ ನ ಫೋಟೋನ ನನಗೆ ತಂದ್ಕೊಟ್ರೆ ಸರಿ, ಇಲ್ಲ ನಿನ್ನ ತಾಯಿ ತಂಗಿನ ಮಾರ್ತು ಬಿಡು. ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಬರ್ದೇ ಇದ್ರೆ ನೀನೇ ನಿನ್ ತಾಯಿ ಹತ್ರ ಮಾತಾಡು. ಕುಮಾರ್, ಅಮ್ಮ, ನೀನ್ ಮಾತ್ರ ಇಲ್ಲಿ ಬರ್ಬೇಡಪ್ಪ. ನಮ್ಗೇನಾದ್ರೂ ಪರವಾಗಿಲ್ಲ, ನೀನ್ ಮಾತ್ರ ಖಂಡಿತ ಇಲ್ಲಿ ಬಂದು ಸಿಕ್ಕಾಕೋಬೇಡಪ್ಪ. ಲೇ ರುದ್ರ, ನಿನ್ನ ತಾಯಿ ಮಾತು ಕೇಳಿ ಅನ್ಯಾಯವಾಗಿ ಅವ್ರನ್ನ ಕಳ್ಕೋಬೇಡ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಹಾರ್ಬರ್ ಇಂದ 9ನೇ ಮೈಲಿಗಲ್ ಹತ್ರ ಬಲಗಡೆ ತಿರುಗಿ ನೇರ ಬಂದ್ರೆ ಒಂದು ಬಂಗಲೆ ಇದೆ. ಅಲ್ಲಿಗೆ ನೀನು ಆಶಾನ ಕರ್ಕೊಂಡು ತಕ್ಷಣ ಹೊರಟು ಬರ್ಬೇಕು. ಲೈ, ಆ ಎಸ್ಪಿನ ಹೇಳ್ಕೊಂಬನ್ರ. ಭುಜಂಗ, ಧರ್ಮರಾಜ್, ನೀವ ನನ್ನ ಕೇಳ್ಕೊಂಬಂದ್ರಿ? ನಾನ್ ನಿಮ್ ಮನೆಗೆ ಬಂದಾಗ ಆ ರುದ್ರ 403 ಕೈಲಿ ನಿಜಾನ ಬಾಯಿ ಬಿಡಿಸಿ ನಿಮ್ಗೆ ಒಪ್ಪಿಸ್ತಾ ಅಂತ ನನಗೂ ಗೊತ್ತಾಯ್ತು. ಆ ಮೈಕೇಲ್ನ ಯಾತಕ್ಕೊಂದೆ ಅಂತ ನೀವು ಅವನ್ ಕೇಳ್ತೀರಾ? ಅವನ್ ನನ್ನ ಹೆಸರು ಹೇಳೇ ಹೇಳ್ತಾನೆ. ಯಾಕೆ ಅಂದ್ರೆ ಆ ಮೈಕೇಲ್ನ ಕೊಲ್ಲೋಕ್ ಹೇಳಿದ್ದೆ ನಾನು. ಹಾ, ಕರ್ತವ್ಯದ ಮುಂದೆ ನಮ್ ಸ್ನೇಹನ ಮರೆತು ನೀವು ನನ್ನ ಅರೆಸ್ಟ್ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀವು ನನ್ನ ಅರೆಸ್ಟ್ ಮಾಡೋಕ್ ಮೊದಲೇ ನಾನು ನಿಮ್ಮನ್ನ ಅರೆಸ್ಟ್ ಮಾಡಿ ಇಲ್ಲಿಗೆ ತಂದಿದ್ದೀನಿ. ಹೇಗಿದೆ ನನ್ನ ದೂರಾಲೋಚನೆ? ಇದು ನಿನ್ನ ದೂರಾಲೋಚನೆ ಅಲ್ಲ ಭುಜಂಗ, ದುರಾಲೋಚನೆ. ಸ್ನೇಹಿತನಾಗ ಇದ್ಕೊಂಡು ಮಿತ್ರದ್ರೋಹ ಮಾಡ್ತೀಯ. I will kill you, cheat! ಡೋಂಟ್ ಟಾಕ್ ರಬಿಶ್. ನಿಮ್ಮಂಥ ಆಫೀಸರ್ಗಳ ಜೊತೆ ಸ್ನೇಹ ಬೆಳೆಸಿದ್ರೇನೆ ನಾವು ನಮ್ಮ ಕೆಲಸನ ಸುಲಭವಾಗಿ ಸಾಧಿಸ್ಕೋಬಹುದು. ಭುಜಂಗ,
ಒಂದು ಮಾತ್ರ ಜ್ಞಾಪಕದಲ್ಲಿಟ್ಕೋ, ನೀನು ಮೋಸದಿಂದ ನನ್ನ ಬಂಧಿಸಿರ್ಬೋದು, ಆದ್ರೆ ರುದ್ರನಿಂದ ನೀನ್ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ರುದ್ರ ಇಲ್ಲಿಗೆ ಬಂದೇ ಬರ್ತಾನೆ. ಆ ಸಿಡಿದೆದ್ದು ಬರೋ ಸಿಂಹದ ಮುಂದೆ ನೀವೆಲ್ಲ ಕುರಿಗಳಾಗ್ಬೇಕಾಗುತ್ತೆ. ಹುಚ್ಚ